ನಮಸ್ಕಾರ ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ಒಂದು ಸ್ನ್ಯಾಪ್ಚಾಟ್ ಅಕೌಂಟ್ ನ ಯಾರಾದ್ರೂ ಹೊಸದಾಗಿ ಕ್ರಿಯೇಟ್ ಮಾಡಿದ್ರೆ ಏನೆಲ್ಲ ಬೇಸಿಕ್ ಸೆಟ್ಟಿಂಗ್ಸ್ ಮಾಡಬೇಕು ಮತ್ತೆ ಹೇಗೆ ಯೂಸ್ ಮಾಡಬೇಕು ಎಲ್ಲ ಕಂಪ್ಲೀಟ್ ಇನ್ಫಾರ್ಮೇಶನ್ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಯಾರೆಲ್ಲ ಫಸ್ಟ್ ಟೈಮ್ ಈ ವಿಡಿಯೋ ನೋಡ್ತಾ ಇದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಯೂಸ್ಫುಲ್ ಟಿಪ್ಸ್ ಮತ್ತೆ ಯೂಸ್ಫುಲ್ ವಿಡಿಯೋಸ್ ನ ಡೈಲಿ ಹಾಕ್ತಾ ಹೋಗ್ತೀನಿ. ಬನ್ನಿ ಮತ್ತೆ ಟೈಮ್ ಯಾಕೆ ವೇಸ್ಟ್ ಮಾಡೋಣ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಹಲೋ ಗೈಸ್, ಇವತ್ತಿನ ವಿಡಿಯೋ ಸ್ನ್ಯಾಪ್ಚಾಟ್ ನ ಹೇಗೆ ಯೂಸ್ ಮಾಡಬೇಕು ಅಂತ ನಿಮ್ಗೆ ಇಂಟ್ರೋದಲ್ಲಿ ಹೇಳಿದೀನಿ. ಫಸ್ಟ್ ನೀವು ಇಲ್ಲಿ ಕೆಳಗಡೆ ಡೌನ್ ಅಲ್ಲಿ ಕ್ಯಾಮ್ರಾ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ನೋಡಿ ಇಲ್ಲಿ ಫಿಲ್ಟರ್ಸ್ಗಳಿದೆ. ನೋಡಿ ನಿಮಗೆ ಗೊತ್ತಾಗ್ತಿದೆ ಅಲ್ವಾ ಏನೇನ್ ಚೇಂಜ್ ಆಗ್ತಿದೆ ಅಂತ. ಒಂದು ಫಿಲ್ಟರ್ ಸೆಲೆಕ್ಟ್ ಮಾಡಿದ್ರೆ ಒಂದೊಂಥರ ಒಂದೊಂದು ಫಿಲ್ಟರ್, ಅಂದ್ರೆ ನಂದು ಬ್ಯಾಕ್ ಗ್ರೌಂಡ್ ಕಲರ್ ಎಲ್ಲ ಚೇಂಜ್ ಆಗ್ತಿದೆಯಲ್ಲ, ಇದು ಫಿಲ್ಟರ್ಸ್. ಓಕೆನಾ? ಇದು ಕಾಮನ್ ಆಗಿ ಸ್ನ್ಯಾಪ್ಚಾಟ್ ನೀವು ಯೂಸ್ ಮಾಡ್ತಿದ್ದೀರಾ ಸ್ನ್ಯಾಪ್ ಯೂಸ್ ಮಾಡಕ್ಕೆ ಫಿಲ್ಟರ್ಸ್ ಯೂಸ್ ಮಾಡ್ತಾರೆ. ಓಕೆನಾ? ಈ ತರ ನೋಡಿ ತುಂಬಾ ಹಲವಾರು ಫಿಲ್ಟರ್ಸ್ ಇದೆ. ನಿಮ್ಗೆ ಯಾವ್ದು ಬೇಕೋ ಸೆಲೆಕ್ಟ್ ಮಾಡ್ಕೊಂಡು ಕ್ಲಿಕ್ ಮಾಡ್ಕೊಬಹುದು. ಇದು ಮೇನ್ ಸ್ಟಾರ್ಟಿಂಗ್ ಬೇಸಿಕ್. ಓಕೆನಾ? ಬ್ಯಾಕ್ ಬನ್ನಿ. ಅದಾದ್ಮೇಲೆ ನೆಕ್ಸ್ಟ್ ಸೆಟ್ಟಿಂಗ್ಸ್ಗೆ ಹೋಗ್ಬೇಕು. ಅಂದ್ರೆ ನಿಮ್ ಪ್ರೊಫೈಲ್ಗೆ ಹೋಗಿ, ಇಲ್ಲಿ ಪ್ರೊಫೈಲ್ ನಿಮ್ದು ಅವತಾರ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡ್ಬಿಟ್ಟು ಸೆಟ್ಟಿಂಗ್ಸ್ ಅಂತ ಮೇಲ್ಗಡೆ ಟಾಪ್ ರೈಟರ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದಾದ್ಮೇಲೆ ನೋಡಿ ಇಲ್ಲಿ ನೇಮ್ ಅಂತಿದೆ, ಯೂಸರ್ ನೇಮ್ ಅಂತಿದೆ, ಬರ್ತ್ಡೇ ಅಂತಿದೆ, ಮೊಬೈಲ್ ನಂಬರು, ಇಮೇಲ್, ಇದೆಲ್ಲ ಸೆಟ್ ಮಾಡಿ. ನಾನು ಆಕ್ಚುಲಿ ಆಗ್ಲೇ ಎಲ್ಲ ಸೆಟ್ ಮಾಡಿದ್ದೀನಿ. ನೀವು ಸೆಟ್ ಮಾಡ್ಬೇಕಾದ್ರೆ ನೇಮ್ ಏನಂತ ಡಿಸ್ಪ್ಲೇ ಆಗಬೇಕು ಮತ್ತು ಯೂಸರ್ ನೇಮ್ ಸೇಮ್ ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ನೀವು ಹೆಂಗ್ ಕೊಡ್ತೀರೋ ಅದೇ ತರ ಯೂಸರ್ ನೇಮ್ ಇಂದಾನೆ ನಾವು ಫ್ರೆಂಡ್ ಮಾಡ್ಕೊಳಕ್ ಆಗೋದು. ಅದೇ ರೀತಿ ಕರೆಕ್ಟ್ ಆಗಿ ನಿಮ್ದು ಏನೇನು ಇರುತ್ತೋ ಅದನ್ನೆಲ್ಲ ಆಡ್ ಮಾಡಿ. ಮೊಬೈಲ್ ನಂಬರ್, ಇಮೇಲ್ ಐ ಡಿ, ಬರ್ತ್ಡೇ ಡೇಟು, ಯೂಸರ್ ನೇಮು ಮತ್ತೆ ನೇಮು. ಓಕೆನಾ? ಇದು ಬೇಸಿಕ್. ನೀವು ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು, ಇಲ್ಲೇ ಬರುತ್ತೆ. ಇಲ್ಲಿ ಹೋಗಿ ಎಡಿಟ್ ಮಾಡ್ಬಿಟ್ಟು ಸೇವ್ ಮಾಡೋದಷ್ಟೇ. ನೋಡಿ ಎಕ್ಸಾಂಪಲ್ ಈಗ ಒಂದು ಡಾಟ್ ಹಾಕ್ತೆ, ಇಲ್ಲಿ ಸೇವ್ ಅಂತ ಗ್ರೀನ್ ಅಲ್ಲಿ ಬಂತು. ಇದೇ ತರ ಹಿಂಗ್ ಸೇವ್ ಕೊಟ್ರೆ ಆಗೋಯ್ತು. ಇಲ್ಲಿ ಹೋಗ್ತೀರಾ ಮತ್ತೆ ಇಲ್ಲಿ ಏನಾದ್ರು ಕೊಡ್ತೀರಾ, ಇಲ್ಲಿ ಸೇವ್ ಅಂತ ಕೊಡೋದಷ್ಟೇ. ಓಕೆನಾ? ನೋಡಿ ಯೂಸರ್ ನೇಮ್ ಮೈಟ್ ಬಿಕಮ್ ಎಲಿಜಿಬಲ್ ಫಾರ್ ರಿಯೂಸ್ ಬೈ ಸಮ್ ಒನ್ ಎಲ್ಸ್ ಇನ್ ಫ್ಯೂಚರ್. ಯುವರ್ ಯೂಸರ್ ನೇಮ್ ಕ್ಯಾನ್ ಓನ್ಲಿ ಬಿ ಚೇಂಜ್ ಒನ್ಸ್ ಇನ್ ಎ ಇಯರ್. ನೋಡಿ ಒಂದ್ಸತಿ ಸೆಟ್ ಮಾಡಿದ್ರೆ ಒಂದ್ ವರ್ಷಕ್ಕೆ ಒಂದ್ಸತಿ ಚೇಂಜ್ ಮಾಡಕ್ ಅಷ್ಟೇ ಅಂತ ಆಗೋದು. ನೋಡ್ಕೊಂಡು ಕೇರ್ಫುಲ್ ಆಗಿ ಯೂಸರ್ ನೇಮ್ ಸೆಟ್ ಮಾಡಿ. ಓಕೆನಾ? ಇದಾಯ್ತು. ನೆಕ್ಸ್ಟ್ ಡೌನ್ ಬನ್ನಿ. ಡೌನ್ ಬಂದ್ರೆ ಇಲ್ಲಿ ಕಾಂಟ್ಯಾಕ್ಟ್ ಮೀ ಅಂತಿದೆ. ಕಾಂಟ್ಯಾಕ್ಟ್ ಮೀಗೆ ಹೋದ್ರೆ ಹೂ ಕ್ಯಾನ್ ಕಾಂಟ್ಯಾಕ್ಟ್ ಯು ಡೈರೆಕ್ಟ್ಲಿ ವಿತ್ ಸ್ನ್ಯಾಪ್ ಚಾಟ್ ಎಕ್ಸೆಟ್ರಾ ಅಂತಿದೆ. ಫ್ರೆಂಡ್ಸ್ ಅಂತ ಇದೆ ಆಪ್ಷನ್, ಫ್ರೆಂಡ್ಸ್ ಅಂಡ್ ಕಾಂಟ್ಯಾಕ್ಟ್ಸ್ ಅಂತಿದೆ. ಫ್ರೆಂಡ್ಸ್ ಕೊಟ್ರೆ ನೀವು ಸ್ನ್ಯಾಪ್ ಚಾಟ್ ಅಲ್ಲಿ ಯಾರ್ಯಾರು ಫ್ರೆಂಡ್ಸ್ ಆಗಿರ್ತಾರೋ ಅವ್ರು ಮಾತ್ರ ನಿಮಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಮೀನ್ಸ್ ಎಕ್ಸಾಂಪಲ್ ಚಾಟ್ಸು ಇಲ್ಲ ಆಡಿಯೋ ಕಾಲ್ ಏನಾದ್ರು ಮಾಡೋದಕ್ಕೆ. ಇಲ್ಲಿ ಫ್ರೆಂಡ್ಸ್ ಅಂಡ್ ಕಾಂಟ್ಯಾಕ್ಟ್ಸ್ ಅಂತಿದೆ. ಅಂದ್ರೆ ನಿಮ್ದು ಮೊಬೈಲ್ ಅಲ್ಲಿ ಕಾಂಟ್ಯಾಕ್ಟ್ ಲಿಸ್ಟ್ ಇರುತ್ತಲ್ಲ ಅದು ಮತ್ತೆ ಸ್ನ್ಯಾಪ್ ಚಾಟ್ ಅಲ್ಲಿ ಆಗಿರೋ ಫ್ರೆಂಡ್ಸ್ ಲಿಸ್ಟ್ ಇಬ್ರು ಕೂಡ ಡೈರೆಕ್ಟ್ ಆಗಿ ಕಮ್ಯುನಿಕೇಟ್ ಮಾಡ್ಬೋದು ಸ್ನ್ಯಾಪ್ ಅಲ್ಲಿ. ಓಕೆನಾ? ಇದೊಂದಾಯ್ತು. ಮತ್ತೆ ಯೂಸ್ ಮೈ ಬಿಟಮೋಜಿ ಅವತಾರ್ ಅಂತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಇದು ಮೈ ಫ್ರೆಂಡ್ಸ್ ಅಂತ ಕೊಟ್ಟಿದ್ದೀನಿ. ಯಾರ್ಯಾರು ನಿಮ್ಗೆ ಸ್ನ್ಯಾಪ್ ಚಾಟ್ ಅಲ್ಲಿ ಫ್ರೆಂಡ್ಸ್ ಆಗಿರ್ತಾರೋ ಅವ್ರಿಗೆ ಕಾಣುತ್ತೆ. ಓನ್ಲಿ ಮೀ ಅಂದ್ರೆ ನನಗೆ ಮಾತ್ರ, ನಿಮ್ಗೆ ಯಾರಿಗೂ ಕಾಣೋದಿಲ್ಲ ಫ್ರೆಂಡ್ ಆಗಿರೋರಿಗೆ. ಓಕೆನಾ? ಇದಾದ್ಮೇಲೆ ನೆಕ್ಸ್ಟ್ ವ್ಯೂ ಮೈ ಸ್ಟೋರಿ. ನೀವು ಸೇಮ್ ಇನ್ಸ್ಟಾಗ್ರಾಮು, ಫೇಸ್ಬುಕ್ ಎಲ್ಲಾದ್ರಲ್ಲೂ ಸ್ಟೋರಿ ಹಾಕ್ತಿರಲ್ಲ ಅದೇ ರೀತಿ ಸ್ನ್ಯಾಪ್ ಚಾಟ್ ಅಲ್ಲಿ ಕೂಡ ಸ್ಟೋರಿ ಹಾಕ್ಬೋದು. ಇದ್ರಲ್ಲಿ ಏನಂದ್ರೆ ಯಾರ್ಯಾರಿಗೆ ವ್ಯೂ ಆಗ್ಬೇಕು ಅನ್ನೋದು ಫ್ರೆಂಡ್ಸ್ ಓನ್ಲಿ ಅಂತ ಒಂದು ಆಪ್ಷನ್ ಇದೆ, ಕಸ್ಟಮ್ ಅಂತ ಇದೆ. ಕಸ್ಟಮ್ಗೆ ಹೋಗ್ಬಿಟ್ಟು ನಿಮ್ಗೆ ಯಾರ್ಯಾರಿಗೆ ಬೇಡ, ಎಕ್ಸಾಂಪಲ್ ರಾಕೇಶ್ ಮೆಕಲಂ ಇವನಿಗೆ ಬೇಡ ಅಂತ ಅನ್ಕೊಂಡಿದ್ದೀನಿ ಅನ್ಕೊಡ್ರಿ, ಇದು ಕೊಟ್ಟು ಬ್ಲಾಕ್ ಕೊಟ್ರೆ ಅವ್ರಿಗೆ ನಿಮ್ ಸ್ಟೋರಿ ವಿಸಿಬಲ್ ಆಗಲ್ಲ. ನೀವು ಎಲ್ಲಾ ಫ್ರೆಂಡ್ಸ್ಗೂ ಕಾಣ್ಬೇಕು ಅಂದ್ರೆ ಜಸ್ಟ್ ಫ್ರೆಂಡ್ ಓನ್ಲಿ ಸೆಲೆಕ್ಟ್ ಮಾಡಿದ್ರೆ ಮುಗೀತು. ಕಸ್ಟಮ್ಗೆ ಹೋಗಿ ನಿಮ್ಗೆ ಯಾರಿಗೆ ಕಾಣ್ಬಾರ್ದೋ ಅವ್ರಿಗೆ ಬೇಕಾದ್ರೆ ಸೆಲೆಕ್ಟ್ ಮಾಡ್ಬೋದು. ಇದೊಂದು ಅಡ್ವಾಂಟೇಜ್ ಇದ್ರಲ್ಲಿ. ಓಕೆನಾ? ಅದಾದ್ಮೇಲೆ ಡೌನ್ ಬನ್ನಿ. ಇಲ್ಲಿ ಆಕ್ಟಿವಿಟಿ ಇಂಡಿಕೇಟರ್ ಅಂತಿದೆ, ಇದ್ರ ಮೇಲೆ ಹೋಗಿ ಇದು ಆನ್ ಮಾಡ್ಕೊಳ್ಳಿ. ಇದು ಆನ್ ಮಾಡ್ಕೊಂಡ್ರೆ ನೋಡಿ ಇಲ್ಲಿ ಮೇಲೆ ಇದೆ ವೆನ್ ಎನೇಬಲ್ಡ್ ಅದರ್ಸ್ ಕ್ಯಾನ್ ಸಿ ಇಫ್ ಯು ಹ್ಯಾವ್ ಬೀನ್ ಆಕ್ಟಿವ್ ಆನ್ ಸ್ನ್ಯಾಪ್ಚಾಟ್ ರೀಸೆಂಟ್ಲಿ. ಅಂದ್ರೆ ನೀವು ಯಾವಾಗಾದ್ರೂ ಆಕ್ಟಿವ್ ಆಗಿದ್ರೆ ಗ್ರೀನ್ ಇಂಡಿಕೇಟರ್ ಆಗ್ತಿರುತ್ತೆ ನಿಮ್ದು ಸ್ನ್ಯಾಪ್ಚಾಟ್ ಐಕಾನ್ ಹತ್ರ. ಓಕೆನಾ? ಬೇರೆಯವ್ರನ್ನ ಸರ್ಚ್ ಮಾಡ್ಬೇಕಾರೆ ಇಲ್ಲ ಏನಾದ್ರು ಈ ರೀಸೆಂಟ್ ಆಗಿ ಆಕ್ಟಿವ್ ಇದಾನೆ ಅಂತ ತೋರಿಸುತ್ತೆ. ಇದಾದ್ಮೇಲೆ ನೆಕ್ಸ್ಟ್ ಬ್ಯಾಕ್ ಬನ್ನಿ. ಇದು ಬೇಸಿಕ್ ಸೆಟ್ಟಿಂಗ್ಸ್ ಮುಗೀತು ಇಲ್ಲಿಗೆ. ನೆಕ್ಸ್ಟ್ ಏನ್ ಮಾಡ್ತೀರಾ ಅಂದ್ರೆ ಇಲ್ಲಿ ನೋಡಿ, ಇಲ್ಲಿ ಡೌನ್ ಬಂದ್ರೆ ಆಡ್ ಟು ಮೈ ಸ್ಟೋರಿ ಅಂತಿದೆ. ಆಡ್ ಟು ಮೈ ಸ್ಟೋರಿ ಮೇಲೆ ಕ್ಲಿಕ್ ಮಾಡಿ. ಫಾರ್ ಎಕ್ಸಾಂಪಲ್ ನೋಡಿ, ಈಗ ಇದೊಂದು ಸ್ನ್ಯಾಪ್ ತೆಗಿತಿದ್ದೀನಿ, ಅಲೋ ಕೊಡಿ. ಹಿಂಗ್ ಕೊಟ್ಬಿಟ್ಟು ಮೈ ಸ್ಟೋರಿ ಪಬ್ಲಿಕ್ ಅಂತಿದೆ, ಇಲ್ಲಿ ಫ್ರೆಂಡ್ಸ್ ಅಂತ ಇದೆ. ನೀವು ಯಾರಿಗೆ ಬೇಕಾದ್ರೂ ಶೇರ್ ಮಾಡ್ಬೋದು. ಸ್ಟೋರಿಗಾದ್ರೂ ಕೊಡಿ ಇಲ್ಲ ಫ್ರೆಂಡ್ಸ್ ಅಂತ ಹೋಗಿ
ನೋಡಿ ಇಲ್ಲಿ ಮೈ ಸ್ಟೋರಿ ಫ್ರೆಂಡ್ಸ್ ಓನ್ಲಿ, ಮೈ ಸ್ಟೋರಿ ಪಬ್ಲಿಕ್, ಎರಡು ಆಪ್ಷನ್ ಇದೆ. ನಿಮ್ಗೆ ಯಾವ್ದು ಬೇಕೋ ಸೆಲೆಕ್ಟ್ ಮಾಡ್ಕೊಳ್ಳಿ. ಬ್ಯಾಕ್ ಬನ್ನಿ, ನೋಡಿ ಇಲ್ಲಿ ಎರಡು ಆಪ್ಷನ್ ಇದೆ, ಫ್ರೆಂಡ್ಸು, ಮೈ ಸ್ಟೋರಿ ಪಬ್ಲಿಕ್. ಸ್ಟೋರಿ ಪಬ್ಲಿಕ್ ಕೊಟ್ಟೆ ಅಂದ್ರೆ ಸ್ಟೋರಿ ಪಬ್ಲಿಕ್ ಆಗುತ್ತೆ, ಓಕೆನಾ. ಅದೇ ನೀವು ಇನ್ನೊಂದು ಸ್ನ್ಯಾಪ್ ತೆಗಿತೀನಿ ನೋಡಿ, ಇನ್ನೊಂದು ಸ್ನ್ಯಾಪ್ ತೆಗ್ದು ಮೈ ಫ್ರೆಂಡ್ಸ್ ಅಂತ ಕೊಡ್ತೀನಿ. ಇಲ್ಲೋಗಿ ಮೈ ಸ್ಟೋರೀಸ್ ಟು ಫ್ರೆಂಡ್ಸ್ ಓನ್ಲಿ ಕೊಟ್ಟು ಇದನ್ನ ಕೊಟ್ಟೆ ಅಂದ್ರೆ ಇದು ಫ್ರೆಂಡ್ಸಿಗೆ ಮಾತ್ರ ಸೇವ್ ಆಗುತ್ತೆ, ಓಕೆನಾ. ಅರ್ಥ ಆಯ್ತಾ? ನೆಕ್ಸ್ಟು ಪ್ರೊಫೈಲಿಗೆ ಬನ್ನಿ. ಪ್ರೊಫೈಲಲ್ಲಿ ನಮ್ಮ ಪ್ರೊಫೈಲಿಗೆ ಬನ್ನಿ. ಈ ಪ್ರೊಫೈಲಿಗೆ ಬಂದರೆ ಇಲ್ಲಿ ಮೇಲ್ಗಡೆ ಹ್ಯಾಂಗರ್ ಥರ ಒಂದು ಸಿಂಬಲ್ ಇದೆಯಲ್ಲ ಅದು, ಆಮೇಲೆ ಈ ಫೋಟೋ ಥರ ಇಮೇಜ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿ. ಈ ಬ್ಯಾಕ್ಗ್ರೌಂಡ್ ಗ್ರೀನ್ ಕಲರ್ ಏನಂತ ಚೆನ್ನಾಗಿ ಕಾಣ್ತಿಲ್ಲ, ಆ ಬ್ಯಾಕ್ಗ್ರೌಂಡ್ನ ನೀವು ಚೇಂಜ್ ಮಾಡ್ಕೊಬೋದು. ಇಲ್ಲಿ ಫ್ರೀ ಬ್ಯಾಕ್ಗ್ರೌಂಡ್ಸ್ ಇರುತ್ತೆ. ಎಕ್ಸಾಂಪಲ್ ನೋಡಿ, ಇಲ್ಲಿ 3 ಇದೆ ನನಗೆ. ಇದು ಕೊಟ್ಟೆ ಅಂದ್ರೆ ನೋಡಿ ಇಲ್ಲಿ ಚೇಂಜ್ ಆಯಿತು, ಇದು ಕೊಟ್ಟರೆ ಇದು ಚೇಂಜ್ ಆಯಿತು, ಇದು ಕೊಟ್ಟರೆ ಇದು ಚೇಂಜ್ ಆಯಿತು. ಫಾರ್ ಎಕ್ಸಾಂಪಲ್ ಇದನ್ನ ಇಡ್ತೀನಿ ಅನ್ಕೊಳ್ಳಿ. ಇದು ಇಟ್ಬಿಟ್ಟು ಸೇವ್ ಮಾಡಿ, ಒಂಥರ ಲುಕ್ ಸಕ್ಕದಾಗಿ ಕಾಣುತ್ತೆ. ಅದಾದ್ಮೇಲೆ ಇಲ್ಲಿ ಹ್ಯಾಂಗರ್ ಥರ ಸಿಂಬಲ್ ಇದೆಯಲ್ಲ, ಹ್ಯಾಂಗರ್ ಸಿಂಬಲ್ ಮೇಲೆ ಹೋಗಿ. ಇಲ್ಲಿ ಹೋದ್ಮೇಲೆ ನಿಮಗೆ ನೋಡಿ ಯಾವ ರೀತಿ ಕಾಸ್ಟ್ಯೂಮ್ಸ್ ಚೇಂಜ್ ಮಾಡ್ಬೋದು, ಓಕೆನಾ. ಡೌನ್ ಬನ್ನಿ, ಡೌನ್ ಬಂದರೆ ನಿಮ್ಗೆ ಯಾವುದು ಚೆನ್ನಾಗಿದೆ ಅನಿಸುತ್ತೋ ಅದನ್ನು ಸೆಲೆಕ್ಟ್ ಮಾಡಿ, ಓಕೆನಾ. ನಂಗೆ ಇದು ಯಾವುದು ಇಷ್ಟ ಆಗ್ತಿಲ್ಲ, ನಿಮ್ಗೆ ಏನೇನು ಇಷ್ಟ ಆದರೆ ಯಾವ್ದು ಬೇಕೋ ಅದು ಸೆಲೆಕ್ಟ್ ಮಾಡ್ಬಿಟ್ಟು ಸೇವ್ ಮಾಡೋದು, ಓಕೆನಾ. ಅದಾದ್ಮೇಲೆ ಹ್ಯಾಂಗರ್ ಆಯಿತು. ಇಲ್ಲಿ ನೋಟಿಫಿಕೇಶನ್ ಸಿಂಬಲ್ ಇದೆಯಲ್ಲ, ಫಸ್ಟ್ ಒನ್ನೇ ನೋಟಿಫಿಕೇಶನ್ ಸಿಂಬಲ್ ಮೇಲೆ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆಲ್ಲ ಗೊತ್ತಾಗುತ್ತಿಲ್ಲಿ. ಆಲು, ರಿಪ್ಲೈಸ್ ಅಂದರೆ ನೀವು ಯಾವ್ದಾನ ಒಂದಕ್ಕೆ ಮೆಸೇಜ್ ಮಾಡಿರ್ತಾರೆ, ಇಲ್ಲ ಯಾವ್ದನ್ನ ಸ್ಟೋರಿ ಕಮೆಂಟ್ ಮಾಡಿರ್ತಾರೆ, ಅದೇ ರಿಪ್ಲೈಸ್ ಇಲ್ಲಿ ಬರುತ್ತೆ. ಮತ್ತು ಕಮೆಂಟ್ಸ್ ಅಷ್ಟೇ, ನೀವೇನೋ ಹಾಕಿರೋದ್ರ ಮೇಲೆ ಕಮೆಂಟ್ ಮಾಡಿದ್ರೆ ಇಲ್ಲೆಲ್ಲ ನೋಟಿಫಿಕೇಶನ್ ಬಂದಿರುತ್ತೆ. ಅಚೀವ್ಮೆಂಟ್ಸು, ನೀವು ಸ್ನ್ಯಾಪ್ಚಾಟಲ್ಲಿ ಏನಾದರೂ ಮಾನಿಟೈಸೇಷನ್ ರೂಲ್ಸು ಅದು ಇದು ಎಲ್ಲ ಇರುತ್ತೆ, ಅದನ್ನೆಲ್ಲ ನೀವು ಕಂಪ್ಲೀಟ್ ಮಾಡಿದ್ರೆ ಅಚೀವ್ಮೆಂಟ್ಸ್ ಟ್ಯಾಗಲ್ಲಿ ಬರುತ್ತೆ. ಇಲ್ಲಾಂದರೆ ನಿಮಗೆ ಯಾವ್ದಾನ ಜಾಸ್ತಿ ವ್ಯೂಸ್ ಆದರೆ, ಇಲ್ಲ ವಾಚ್ ಅವರ್ಸ್ ಆದರೆ, ಜನ ಜಾಸ್ತಿ ಲೈಕ್ ಮಾಡ್ತಿದ್ರೆ ಇದೆಲ್ಲ ಇಲ್ಲಿ ಬರುತ್ತೆ, ಓಕೆನಾ. ಅಷ್ಟಾಯಿತು. ಅದಾದಮೇಲೆ ನೆಕ್ಸ್ಟು ಫ್ರೆಂಡ್ಸ್ನ ಹೇಗೆ ಆ್ಯಡ್ ಮಾಡಬೇಕು, ಓಕೆನಾ. ನೋಡಿ ಇಲ್ಲಿ ಆ್ಯಡ್ ಫ್ರೆಂಡ್ಸ್ ಅಂತಾನೆ ಇದೆ, ಡೌನ್ ಬಂದರೆ ಇಲ್ಲಿ ಆ್ಯಡ್ ಫ್ರೆಂಡ್ಸ್ ಅಂತಾನೆ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಿ ಇಲ್ಲಿ ಫ್ರೆಂಡ್ ಲಿಸ್ಟ್ ಕಾಣಿಸ್ತಿದ್ಯಾ, ಇದ್ರ ಮೇಲೆ ಹೋಗ್ಬಿಟ್ಟು ಜಸ್ಟ್ ಆ್ಯಡ್ ಅಂತ ಕ್ಲಿಕ್ ಮಾಡೋದು. ಕ್ಲಿಕ್ ಮಾಡಿದ್ರೆ ಅವರಿಗೆ ನಾವು ರಿಕ್ವೆಸ್ಟ್ ಕಳಿಸ್ದಂಗೆ, ಸೇಮ್ ಇನ್ಸ್ಟಾಗ್ರಾಮು ಫೇಸ್ಬುಕ್ಕಲ್ಲೆಲ್ಲ ಆ್ಯಡ್ ಫ್ರೆಂಡ್ ಮಾಡ್ತಿರಲ್ಲ ಅದೇ ರೀತಿ ಇಲ್ಲಿ ಆ್ಯಡ್ ಮಾಡಿದ್ರೆ ಅವ್ರು ಅಕ್ಸೆಪ್ಟ್ ಮಾಡಿದಾಗ ನಾವಿಬ್ಬರು ಫ್ರೆಂಡ್ಸ್ ಆಗ್ತೀವಿ. ಸೇಮ್ ಇನ್ಸ್ಟಾಗ್ರಾಮು ಫೇಸ್ಬುಕ್ ಥರನೇ ಡಿಟೋ ಇದರಲ್ಲೂ ಕೂಡ, ಓಕೆನಾ. ಇದರಿಂದ ನಿಮ್ಮದು ಸ್ನ್ಯಾಪ್ಸ್ ಶೇರ್ ಮಾಡ್ಬೋದು, ಆಮೇಲೆ ಸ್ಟ್ರೀಕ್ಸ್ನ ಮೇಂಟೈನ್ ಮಾಡ್ಬೋದು. ಅಂದರೆ ಫ್ರೆಂಡ್ಸ್ ಜಾಸ್ತಿ ಆದಷ್ಟು ಅವ್ರಿಗೆಲ್ಲ ನೀವು ಸ್ನ್ಯಾಪ್ ಶೇರ್ ಮಾಡಿ ಸ್ಟ್ರೀಕ್ ಜಾಸ್ತಿ ಆಗುತ್ತೆ ಸ್ನ್ಯಾಪ್ಚಾಟಲ್ಲಿ, ಓಕೆನಾ. ಆಮೇಲೆ ನಿಮ್ಗೆ ಯಾರ್ಯಾರು ಫ್ರೆಂಡ್ಸ್ ಆಗಿದ್ದಾರೆ ಅಂತ ನೋಡೋಕ್ಕೆ ಅದ್ರ ಕೆಳಗೆ ಡೌನೇ ಇದೆ ನೋಡಿ, ಮೈ ಫ್ರೆಂಡ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಶೋಕೇಸ್ ಆಗುತ್ತೆ ಯಾರ್ಯಾರು ಫ್ರೆಂಡ್ ಆಗಿದ್ದಾರೆ ಅಂತ, ಓಕೆನಾ. ಅದು ಮಾಡ್ಬೋದು. ಆಮೇಲೆ ಇಲ್ಲಿ ಫೈಂಡ್ ಫ್ರೆಂಡ್ಸ್ಗೆ ಹೋಗಿ ನೀವು ಯಾರಾದರೂ ಹೊಸಬ್ರು ಫ್ರೆಂಡ್ ಮಾಡ್ಕೊಬೇಕು ಅಂದರೆ ಅವ್ರ ಯೂಸರ್ ನೇಮ್ ತಗೊಂಡು ಇಲ್ಲಿ ಸರ್ಚ್ ಮಾಡಿ ಇಲ್ಲಿ ಕೂಡ ಆ್ಯಡ್ ಮಾಡ್ಬೋದು, ಅಕಸ್ಮಾತ್ ನಿಮಗೆ ಸಿಗ್ಲಿಲ್ಲ ಅಂದರೆ, ಓಕೆನಾ. ಈ ಥರ ಆಪ್ಷನ್ ಕೂಡ ಇದೆ. ಅದಾದಮೇಲೆ ನೆಕ್ಸ್ಟು ಸ್ನ್ಯಾಪ್ ಕಳಿಸೋದು. ಹೆಂಗೆ ಕಳಿಸ್ತೀರಾ ಸ್ನ್ಯಾಪ್ನ? ಕ್ಯಾಮ್ರಾ ಮೇಲೆ ಹೋಗ್ತೀರಾ, ಈಗ ಎಕ್ಸಾಂಪಲ್ ಇದೊಂದು ಸ್ನ್ಯಾಪ್ ತೆಗಿತೀರಾ. ಅದಾದಮೇಲೆ ಈ ಸೆಂಟು ಅಂತ ಆಪ್ಷನ್ ಇದೆಯಲ್ಲ, ಸೆಂಟುಗೆ ಹೋಗ್ತೀರಾ. ಈಗ ರಾಕೇಶ್ ಮೆಕಲಮ್ ನಂಗೆ ಫ್ರೆಂಡು, ರಾಕೇಶ್ ಮೆಕಲಮಿಗೆ ಸೆಲೆಕ್ಟ್ ಮಾಡ್ತೀನಿ, ಶೇರ್ ಮಾಡ್ತೀನಿ. ನೋಡಿ ಇಲ್ಲಿ ಮೇಲ್ಗಡೆ ರೆಡ್ಡಲ್ಲಿ ಡೆಲಿವರ್ಡ್ ಅಂತ ತೋರಿಸ್ತಿದೆಯಲ್ಲ, ನೋಡಿ ಈಗ ಸ್ನ್ಯಾಪ್ ಶೇರ್ ಆಗಿದೆ, ಓಕೆನಾ. ಈ ರೀತಿ ಸ್ನ್ಯಾಪ್ ಶೇರ್ ಮಾಡೋದು. ಇದಾದಮೇಲೆ ನೆಕ್ಸ್ಟು ಏನು ಮಾಡ್ತೀರಾ ಅಂದರೆ ಸ್ಟೋರೀಸ್ಗೆ ಹೋಗಿ, ಐಕಾನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಸ್ಟೋರೀಸಿಗೆ ಬರ್ತೀರಾ. ಇಲ್ಲಿ ನೋಡಿ ಇಲ್ಲಿ ಮೈ ಸ್ಟೋರಿ, ಇದು ಪಬ್ಲಿಕ್ ಮಾಡಿದ್ದೀನಿ, ಇದು ಫ್ರೆಂಡ್ಸ್ ಓನ್ಲಿ ಕೊಟ್ಟಿದ್ದೀನಿ, ಎರಡೂ ಇದೆ, ಓಕೆನಾ. ಅದಾದಮೇಲೆ ಇಲ್ಲಿ ಪಬ್ಲಿಕ್ ಪ್ರೊಫೈಲ್ಸಿಗೆ ಬನ್ನಿ. ಇಲ್ಲಿ ನೋಡಿ ಸ್ಪಾಟ್ಲೈಟ್ಸ್, ಇನ್ಸೈಡ್, ಸ್ಟೋರೀಸ್ ಅಂತೆಲ್ಲ ಇದೆ. ಇನ್ಸೈಟಲ್ಲಿ ಪಬ್ಲಿಕ್ ಆಗಿದೆ, ನಾನು ಯಾವ್ದು ಪಬ್ಲಿಕ್ ಮಾಡಿದ್ದೀನೋ ಅದು ಬಂದು ಪಬ್ಲಿಕ್ ಪ್ರೊಫೈಲಲ್ಲಿ ಆಲೇ ಡಿಸ್ಪ್ಲೇ ಆಗಿದೆ, ಓಕೆನಾ. ನೋಡಿ ಇಲ್ಲೆಲ್ಲ ತೋರಿಸುತ್ತೆ, ಟೋಟಲ್ ಫಾಲೋಯರ್ಸು, ಪ್ರೊಫೈಲ್ ವ್ಯೂ ಎಲ್ಲ ಅಪ್ ಟು ಡೇಟ್ ಇರುತ್ತೆ. ಪಬ್ಲಿಕ್ ಪ್ರೊಫೈಲ್ ಮಾಡಿದ್ರೆ, ನೀವು ಪಬ್ಲಿಕ್ ಪ್ರೊಫೈಲ್ ಮಾಡಿದ್ರೆ ಏನು ಅಡ್ವಾಂಟೇಜ್ ಆಗುತ್ತೆ ಅನ್ನೋದನ್ನ ನಾನು ಹಳೆ ವಿಡಿಯೋದಲ್ಲಿ ನಿಮ್ಗೆ ಹೇಳಿದ್ದೀನಿ. ಮಾನಿಟೈಸ್ ಆದರೆ ಇದ್ರಲ್ಲಿ ಕೂಡ ಅರ್ನಿಂಗ್ ಮಾಡ್ಬೋದು ಅಂತ, ಓಕೆನಾ. ಬ್ಯಾಕ್ ಬನ್ನಿ, ನೋಡಿ ಇಷ್ಟೆಲ್ಲ ಮಾಡ್ಬೋದು. ಇದ್ರ ಜೊತೆ ಇನ್ನೊಂದು ಕೆಲವು ಸೆಟ್ಟಿಂಗ್ಸ್ ಇದೆ, ಅದನ್ನು ಕೂಡ ಮಾಡ್ಬೋದು. ಇಲ್ಲಿ 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 ಇಲ್ಲಿ
ಐ ಥಿಂಕ್ ಇಷ್ಟ ಅನ್ಕೊಂತೀನಿ. ಬೇಸಿಕ್ಸ್ ನಾನು ಫುಲ್ ಪರ್ಫೆಕ್ಟ್ ಮಾಡಿಲ್ಲ, ಓಕೆನಾ, ಜಸ್ಟ್ ಬೇಸಿಕ್ಸ್ ಹೇಳಿದ್ದೀನಿ ಅಷ್ಟೇ. ಇದರಲ್ಲಿ ನೋಡಿ, ಇಲ್ಲಿ ಹ್ಯಾಂಗರ್ ಹತ್ರ ಬಂದ್ರೆ ಡಿಸೈನ್ಗಳು ಬೇಜಾನ್ ಬರುತ್ತೆ. ನಿಮ್ಗೆ ಯಾವ್ದು ಬೇಕೋ ಸೆಲೆಕ್ಟ್ ಮಾಡಿ. ನೋಡಿ, ಟಿ ಶರ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಬೇಜಾನ್ ಐತೆ. ಎಲ್ಲ ಫ್ರೀ ಇರಲ್ಲ, ದುಡ್ಡು ಕೊಟ್ಟು ತಗೊಬೇಕು. ಯಾವ್ದು ಫ್ರೀ ಇರುತ್ತೋ ಅದನ್ನ ತಗೊಂಡ್ ಮಾಡ್ಬೇಕು, ಎಲ್ಲ ಫ್ರೀ ಕೊಡೋದಿಲ್ಲ. ಓಕೆ ನೋಡಿ, ಇದು ಫ್ರೀ ಇದೆ. ಲಾಸ್ಟ್ ರೈಟ್ ಸೈಡ್ ಅಲ್ಲಿ ಈ ತರ ರುಪೀಸ್ ಐಕಾನ್ ಸಿಂಬಲ್ ತೋರಿಸ್ತಿದ್ರೆ ಅದೆಲ್ಲ ಪೇಯ್ಡ್ ಇರುತ್ತೆ, ಓಕೆನಾ. ಆಲ್ಮೋಸ್ಟ್ ಆಲ್ ಎಲ್ಲ ಕವರ್ ಮಾಡಿದ್ದೀನಿ. ಇನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಇದಕ್ಕಿಂತ ಇನ್ನ ಹೆಚ್ಚು ಇನ್ಫಾರ್ಮೇಶನ್ ಇದ್ರ ಸ್ನ್ಯಾಪ್ಚಾಟ್ ರಿಲೇಟೆಡ್ ಕೊಡಕ್ ಟ್ರೈ ಮಾಡ್ತೀನಿ, ಓಕೆನಾ. ಜಸ್ಟ್ ಇದು ಹೆಂಗೆ ಅಂದ್ರೆ, ಹೊಸೊಬ್ರಿಗೆ ಒಂದು ಸ್ನ್ಯಾಪ್ಚಾಟ್ ಅಕೌಂಟ್ ಕ್ರಿಯೇಟ್ ಮಾಡಿದ್ಮೇಲೆ ಹೇಗೆ ಯೂಸ್ ಮಾಡಬೇಕು ಅನ್ನೋದು ಕಂಪ್ಲೀಟ್ ಇನ್ಫಾರ್ಮೇಶನ್ ಇದ್ರಲ್ಲಿ ಕೊಟ್ಟಿದ್ದೀನಿ, ನನಗೆ ಗೊತ್ತಿರೋ ಅಷ್ಟು, ಓಕೆನಾ. ನೆಕ್ಸ್ಟ್ ವಿಡಿಯೋದಲ್ಲಿ ಇದಕ್ಕಿಂತ ಇನ್ನ ಏನಾದರೂ ಹೊಸ ರೀತಿ ಸ್ನ್ಯಾಪ್ಚಾಟ್ದು ಅಪ್ಡೇಟ್ಸ್ ಇಲ್ಲ ಹೊಸ ಏನಾದರೂ ಟ್ರಿಕ್ಸ್ ಇದ್ರೆ ಅದನ್ನ ತಿಳಿಸ್ಕೊಡ್ತೀನಿ. ನಿಮಗೆ ಹೊಸ ಕಾನ್ಸೆಪ್ಟ್ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಇದೇ ರೀತಿ ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೊಸ ಕಾನ್ಸೆಪ್ಟ್ನ ತರಕ್ ಟ್ರೈ ಮಾಡ್ತೀನಿ. ಧನ್ಯವಾದ.